Hello everyone, welcome to Sunmaya classes. ಗುರುತ್ವ ಪಾಠದ ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 12ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮ ವ್ಯಾಖ್ಯಾನಿಸಿ. ವಿಶ್ವವ್ಯಾಪಿ ಗುರುತ್ವ ನಿಯಮ ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಅವುಗಳ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದ ಫಾರ್ಮುಲಾ ಏನಿರುತ್ತೆ, ಎಫ್ ಇಸ್ ಈಕ್ವಲ್ ಟು, ಇಲ್ಲಿ ಕೊಟ್ಟಿದಾರಲ್ಲ, ಎಫ್ ಇಸ್ ಈಕ್ವಲ್ ಟು ಜಿ ಇಂಟು m1 ಇಂಟು m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. m1 m2 ಅಂದ್ರೆ ಯಾವುದೇ ಎರಡು ಕಾಯದ ರಾಶಿಗಳು ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಅವುಗಳ ನಡುವಿನ ಅಂತರ. m1 m2 ಎರಡು ಕಾಯ ಆಗಿ ಅಂದ್ಕೊಂಡ್ರೆ ಈಗ ಇವುಗಳ ನಡುವಿನ ಅಂತರ ಏನಿದೆ ಆರ್, ಇದರ ವರ್ಗವನ್ನ ತಗೊಳ್ತೀವಿ ನಾವು. ಆ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ಹಾಗೆ ಅವುಗಳ ಕಾಯದ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿ ಇರುತ್ತೆ. ಇದು ಸ್ಥಿರಾಂಕ, ಗುರುತ್ವ ಸ್ಥಿರಾಂಕ, ಕ್ಯಾಪಿಟಲ್ ಜಿ ಅಂತ ಹೇಳ್ತೀವಿ. ಇದು ಗುರುತ್ವ ನಿಯಮ. ಈ ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೋಬಿಟ್ರೆ ನೇರವಾಗಿ ಇದ್ರ ಮೇಲೆ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಿಬಿಡ್ಬಹುದು. ಎಫ್ ಅಂದ್ರೆ ಏನು? ಆಕರ್ಷಣ ಬಲ. ಎಫ್ ಅಂದ್ರೆ ಬಲ ಅಲ್ವಾ? ಗುರುತ್ವ ಪಾಠದಲ್ಲಿ ಪರ್ಟಿಕ್ಯುಲರ್ ಆಗಿದ್ದು ಆಕರ್ಷಣ ಬಲವನ್ನ ಸೂಚಿಸ್ತದೆ. m1 m2 ಅಂತೂ ನಿಮ್ಗೆ ಗೊತ್ತಿದೆ, ಕಾಯದ ರಾಶಿ. m1 m2 ಅಂದ್ರೆ ಗುಣಲಬ್ಧ, m1 ಇಂಟು m2 ಅಲ್ವಾ? ರಾಶಿಗಳ ಗುಣಲಬ್ಧ. ಇದಕ್ಕೆ ನೇರ ಅನುಪಾತ. ಆರ್ ಅಂದ್ರೆ ಅವುಗಳ ನಡುವಿನ ಅಂತರ, ಅದಕ್ಕೆ ವಿಲೋಮಾನುಪಾತ ಅಂತ ಬರೆದ್ರೆ ಆಯ್ತು ಅಷ್ಟೆ. ಥ್ಯಾಂಕ್ ಯು.